ಕೊನೆಗೆ ನಮ್ಮ ತಂದೆ ಒಂದ್ಸಲಿ ಒಂದ್ ಮಾತು ಹೇಳಿದ್ರು, ನನ್ನ ಬೇಗ ಭಗವಂತ ಕರ್ಸ್ಕೊಂಡ್ಬಿಟ್ರೆ ಬೆಸ್ಟ್, ಯಾಕಂದ್ರೆ ಇರೋದು ಇದೊಂದು ಮನೆ ಮಾತ್ರ, ಮೋಸ್ಟ್ಲಿ ಇದನ್ನು ನೀನ್ ಮಾರ್ಕೊಳಕ್ ರೆಡಿ ಇದೆಯಾ ಅಂತಂದ್ರು. ಯಾಕಂದ್ರೆ ಅಲ್ಲಿಗೆ ಮಾರಕ್ ರೆಡಿ ಆಗ್ತಾ ಇದೀವಿ ನಾವು. ಯಾಕಂದ್ರೆ ಅವಾಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆದಾಗ, ಸೊ ಇಟ್ಸ್ ಇವಾಗ ನಾನು ಯಾರನ್ನು ಕೇಳ್ದಾಗ ಹೇಳ್ತೀನಪ್ಪ, ಅದು ಒಂಥರ ಬಿಳಿಯಾನೆ ಸಾಕ್ದಂಗೆ ಸಾಕಾಗಲ್ಲ ಅದು. ಯಾಕಂದ್ರೆ ಬರೀ ಒಂದು ಸೈಕ್ಲೋಸ್ಪೋರಿನ್ ಅಂತ ಒಂದು ಟ್ಯಾಬ್ಲೆಟ್ ಬರೋದು, ಅದು ತಿಂಗಳಿಗೆ ವಾರಕ್ಕೆ ಹೆಚ್ಚು ಕಮ್ಮಿ ನಮ್ಗೊಂದು 10,000, ಅವಾಗಿನ ಟೈಮಲ್ಲೇ ಒಂದು 10,000 ಅಂದ್ರೆ 40,000 ರೂಪಾಯಿ ತಿಂಗಳಿಗೆ ಎಲ್ಲಿಂದ ವರಮಾನ ಇದೆ. ಯಾಕಂದ್ರೆ ನಮ್ಮ ತಂದೆಗೆ ಎಲ್ಲರೂ ಅನ್ಕೊಂಡಿರ್ಬೋದು, ಮೋಸ್ಟ್ಲಿ ಆರ್ಟಿಸ್ಟ್ 300 ಸಿನಿಮಾ ಮಾಡೋರೆ. ಹೌದು ತಂದೆ ಹೈಯೆಸ್ಟ್ ರೆಮ್ಯುನರೇಷನ್ ತಗೊಳಿದಂದ್ರೆ 10,000 ರೂಪಾಯಿ. ಅದಾದ್ಮೇಲಿಂದ ಕೂಡ ನಾವೆಲ್ಲೂ ಯಾರ ಹತ್ರನೂ ಹೋಗ್ಲಿಲ್ಲ. ಸರಿ, ನಾವು 4 ಜನ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು? ನೀವು ನಂಬುದ್ರೆ ನಮಗೆ ಮನೇಲಿ ಗ್ಯಾರೇಜ್ ಇತ್ತು, ಕಾರ್ ಇರ್ತಾ ಇತ್ತು, ಬಟ್ ಕಾರ್ ಓಡ್ತಾ ಇರ್ಲಿಲ್ಲ. ಬಟ್ ಸುಮ್ನೆ ಗ್ಯಾರೇಜ್ ತೆಗೆದು ನಿಲ್ಲಿಸ್ತಾ ಇದ್ವಿ. ಏನಕ್ಕೆ ಅಂದ್ರೆ ಹೋಗೋ ಬರೋರು ಏನು ಮಾರ್ಕೊಂಡಿಲ್ಲ, ಹಂಗೆ ಇದಾರೆ ಇವರು. ಯಾಕಂದ್ರೆ ನಮ್ಮ ತಾಯಿ ಒಂದ್ ಮಾತು ಹೇಳೋರು, ನೀನ್ ಮನೇಲಿ ಕೂತ್ಕೊಂಡು ಅಂಬ್ಲಿ ಕುಡಿದ್ರು ಯಾರಿಗೂ ಗೊತ್ತಾಗಲ್ಲ, ಬಟ್ ಹೊರಗಡೆ ಹೋಗಿ ಬಿರಿಯಾನಿ ತಿಂದ್ವಿ ಅನ್ನೋ ಲೆವೆಲ್ಗೆ ಇರ್ಬೇಕು ನಾವು ಅಂತ.